ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಈಗ ಮೊನ್ನೆ ಅಷ್ಟೇ ಆಂಧ್ರ ಪ್ರದೇಶದಲ್ಲಿ MLA ಎಲೆಕ್ಷನ್ ಆಯ್ತು, ಒಂದು ವಿಧಾನಸಭಾ ಚುನಾವಣೆ ಆಯಿತು. ಅಲ್ಲಿಗೆ ಮಾನ್ಯ ಮಾಜಿ ಪ್ರಧಾನಿ JDSನ ವರಿಷ್ಠ ದೇವೇಗೌಡರು ಹೋಗಿ ಚಂದ್ರಬಾಬು ನಾಯ್ಡು ಪರ ಪ್ರಚಾರ ಮಾಡಿ ಬಂದಿದ್ರು. ಇದೀಗ ಅವರು ಚಂದ್ರಬಾಬು ನಾಯ್ಡು ಅವರು ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದಕ್ಕೆ ಮಂಡ್ಯಕ್ಕೆ ಬರ್ತಿದ್ದಾರೆ, ಪಾಂಡವಪುರಕ್ಕೆ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಭವಿಸುವಂಥ ಪ್ರಶ್ನೆ ಏನಪ್ಪ ಅಂದರೆ, ಅಲ್ಲಿರುವಂತಹ ಶಿವರಾಮೇಗೌಡರು ಮಾನ್ಯ ಸಂಸದರು 1-2 ವಾರದ ಹಿಂದೆ ನಾಯ್ಡು ಅನ್ನುವಂಥ ಜಾತಿಯ ಪದವನ್ನು ತೆಗಿತಾರೆ. ಸುಮಲತಾ ಅವರ ನಾಯ್ಡು ಅವರು ಅನ್ನೋ ಮತ ತೆಗಿತಾರೆ. ಜೊತೆಗೆ ದರ್ಶನ್ ನಾಯ್ಡು ಸಮುದಾಯಕ್ಕೆ ಸೇರಿದವರು ಅಂತ ಪದ ತೆಗಿತಾರೆ. ನಾಯ್ಡು ಮಾತುಗಳನ್ನು ಕೇಳಬೇಡಿ, ಗೌಡ್ರು ಊರಿದು ಅಂತಾರೆ. ಆದರೆ ಈಗ ಗೊತ್ತಿಲ್ಲ, ನಾಯ್ಡು ಅವ್ರನ್ನೇ ಕರ್ಕೊಂಬರ್ತಿದ್ದಾರೆ JDSನವರು. ಇದೀಗ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ಮಾಡೋದಕ್ಕೆ ಆ ಮಂಡ್ಯಗೆ ಚಂದ್ರಬಾಬು ನಾಯ್ಡು ಬರ್ತಾ ಇದ್ದಾರೆ. ಇವತ್ತು ಕ್ಯಾಂಪೇನ್, ನಾಳೆ ಚುನಾವಣಾ ಕೊನೆಯ ಹಂತದ ಪ್ರಚಾರ, ಬಹಿರಂಗ ಪ್ರಚಾರಕ್ಕೆ ನಾಳೆ ಸಂಜೆ 6 ಗಂಟೆಗೆ ತೆರೆ ಬೀಳುತ್ತೆ. ಅದಕ್ಕೆ ಮುಂಚೆ ಇವತ್ತು ಚಂದ್ರಬಾಬು ನಾಯ್ಡು ಅವ್ರನ್ನ, ನಾಯ್ಡು ಬಗ್ಗೆ ಮಾತಾಡಿದವರೇ ಅವ್ರು ಕರ್ಕೊಂಬಂದು ಪ್ರಚಾರ ಮಾಡಿಸ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕಂಪ್ಲೀಟ್ ಆ ಭಾಗದ ಎಲ್ಲ ನ್ಯೂಸ್ ಅನ್ನು ಕವರ್ ಮಾಡ್ತಿರುವಂತ ನರಸಿಂಹಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾವ ಲಾಜಿಕ್ ಅಂತ ಮೂರ್ತಿ? ನಾಯ್ಡು ಮಾತನ್ನು ನಂಬೇಡಿ, ನಾವು ಗೌಡ್ರು ಅಂದವರು, ಅವ್ರ ಪಕ್ಷದವರೇ ನಾಯ್ಡು ಅವ್ರನ್ನ ಕರ್ಕೊಂಡ್ ಬರ್ತಿದಾರಲ್ಲ, ಏನ್ ಲಾಜಿಕ್ ಇದು? ನಿಜ ಯಾಕಂತ ಹೇಳಿದ್ರೆ ಎಲ್ಲಾರು ಶಿವರಾಮೇಗೌಡರು, ದರ್ಶನ್ ಮತ್ತೆ ಸುಮಲತಾ ಏನಿದ್ದಾರೆ ಇವರ ನಾಯ್ಡುಗಳು ಬಂದು ಗೌಡ್ರನ್ನ ಆಳ್ತಕ್ಕಂಥದ್ ಬೇಡ. ಮಂಡ್ಯ ಜಿಲ್ಲೆಯಲ್ಲಿ ನಾವು ಗೌಡ್ರು ಇರ್ತೀವಿ, ನಮ್ ಪಾಡಕ್ ನಾವಿದ್ರೆ ಸಾಕು, ನಾಯ್ಡುಗಳು ಇಲ್ಲಿ ಮೂಗ್ ತೋರ್ಸೋದ್ ಬೇಡ, ಬೆಂಗಳೂರನ್ನ ಹಾಳು ಮಾಡಿ ಸಾಕು ಅನ್ನೋ ಲೆವೆಲ್ಗೆ ಶಿವರಾಮೇಗೌಡರು ಮಾತನಾಡಿದ್ರು. ಆದ್ರೆ ಇವತ್ತು ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡುರವರು ಪಾಂಡವಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಇಳಿದಿರ್ತಕ್ಕಂತಹದ್ದು. ನಿಜಕ್ಕೂ ಶಿವರಾಮೇಗೌಡರ ಆ ಮಾತೇನಿದೆ, ಆ ಮಾತಿನಿಂದ JDS ಏನಾದ್ರು ಅಂತರ ಕಾಯ್ದುಕೊಳ್ಳುತ್ತಾ ಅಥವಾ ಏನಾದ್ರು ಒಂದು ಸ್ಪಷ್ಟನೆ ಕೊಡುತ್ತಾ, ಈ ಬಗ್ಗೆ ಏನಾದ್ರು ಸ್ಪಷ್ಟನೆ ಕೊಡೋದು ಬಯಸ್ತಾರ ಅನ್ನೋದನ್ನ ಜನ ಬಯಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸುಮಲತಾ ನಾಯ್ಡು ಅಂತ ಹೇಳಿದ್ಮೇಲೆ ಈಗ ಮತ್ತೆ ಚಂದ್ರಬಾಬು ನಾಯ್ಡುರನ್ನ ಕರ್ಸ್ಕೊಂಡು ಬಂದು ಪ್ರಚಾರ ಮಾಡಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮಾತುಗಳು ಸಹ ಕೇಳ್ಬರ್ತಿರ್ತಕ್ಕಂಥದ್ದು. ಮೂರ್ತಿ, ಅಲ್ಲೆಲ್ಲ ಓಡಾಡ್ತಿರ್ಬೇಕಾರೆ ಇದನ್ನ ಜನ ಹೆಂಗ್ ನೋಡ್ತಿದ್ದಾರೆ? ಬಡ ಇವ್ರ ಪಾಡ್ಗಿರು ಬರೀ ಇದೇ ಮಾಡ್ತಿರ್ತಾರೆ ಅಂತ ಮಾತಾಡ್ತಾರೋ, ಇಲ್ಲ ಇದನ್ನ ಬೇರೆದೇ ಆಯಾಮಕ್ಕೆ ನಿಜವಾಗ್ಲೂ ಅರ್ಥೈಸ್ಕೊಂಡು ನಾವು ಮತ ಹಾಕಬೇಕು ಅಂತ ಯೋಚನೆ ಮಾಡ್ತಾರೋ? ಜನಸಾಮಾನ್ಯರ ರಿಯಾಕ್ಷನ್ ಏನಿದ್ದಕ್ಕೆ? ನಿಜ, ಮಂಡ್ಯದಂತ ಜಿಲ್ಲೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ಬಂದು ಪ್ರಚಾರ ಮಾಡಿದ್ರೆ ಏನೋ ಆಗೋಗ್ ಬಿಡಲ್ಲ ಅನ್ನೋ ಮಟ್ಟಿಗೆ ಜನ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ಯೂರ್ ಅಪ್ಪಟ ಕನ್ನಡಿಗರು ಇರ್ತಕ್ಕಂತ ಒಂದು ಜಿಲ್ಲೆ. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರನ್ನ ಕರೆಸಿದ್ರೆ ಅಷ್ಟೊಂದು ಎಫೆಕ್ಟ್ ಏನ್ ಆಗೋತಿಲ್ಲ ಅನ್ನೋ ಮಾತುಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಆದ್ರೆ ಅಂದ್ರೆ ಹಿಂದೆ ದೇವೇಗೌಡರು ಏನು ಚಂದ್ರಬಾಬು ನಾಯ್ಡು ಅವರ ಪ್ರಚಾರಕ್ಕೆ ಏನು ಹೋಗಿದ್ರು, ಆ ಒಂದು ನಿಟ್ಟಿನಲ್ಲಿ ಚಂದ್ರಬಾಬು ನಾಯ್ಡು ಅವರು ಇವತ್ತು JDS ಪರ ಪ್ರಚಾರಕ್ಕೆ ಬರ್ತಿದ್ದಾರೆ ಅನ್ನೋ ಮಾತುಗಳು ಸಹ ಇನ್ನೊಂದು ಆಯಾಮದಲ್ಲಿ ಕೇಳಬರ್ತಿರ್ತಕ್ಕಂತಹದ್ದು. ಅಂದ್ರೆ ಶಿವರಾಮೇಗೌಡರು ಹೇಳಿಕೆ ಕೊಟ್ಟುವ ಡ್ಯಾಮೇಜ್ ಅನ್ನ ಈಗ ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡ್ತಾ ಇದೆಯಾ JDS? ಬಹುಶಃ ಇರಬಹುದು ಹರೀಶ್. ಯಾಕಂತ ಹೇಳಿದ್ರೆ ಈ ಎಲೆಕ್ಷನ್ ರಾಜಕೀಯ ಸಂದರ್ಭದಲ್ಲಿ ಏಟಿಗೆ ಎದುರೇಟು, ಆ ಮಾತಿಗೆ ಪ್ರತಿ ಮಾತನ್ನ ಆಡ್ತಕ್ಕಂತಹದ್ದು ಸಾಮಾನ್ಯ. ಹೀಗಾಗಿ ಒಂದು ಅಂದ್ರೆ ಅವರು ಪ್ರಮುಖವಾಗಿ ಏನಂತ ಹೇಳಿದ್ರೆ ಎಲ್ಲರೂ ಶಿವರಾಮೇಗೌಡರು ಆಡಿರ್ತಕ್ಕಂತಹ ಮಾತು, ಈ ಜಿಲ್ಲೆಯಲ್ಲಿ ಸುಮಾರು ಒಂದು 8-9 ಲಕ್ಷದಷ್ಟು ಒಕ್ಕಲಿಗರು ಯಾರಿದ್ದಾರೆ, ಒಕ್ಕಲಿಗರ ಮತದಾರರು ಏನಿದ್ದಾರೆ ಅವರನ್ನ ಸೆಳಿಬೇಕು, ಆ ಓಟುಗಳು ಹಂಚಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನೋ ಮಾತುಗಳು ಸಹ ಆ ಕ್ಷಣದಲ್ಲಿ ಕೇಳಿ ಬಂದಿರ್ತಕ್ಕಂತಹದ್ದು. ಹೀಗಾಗಿ ಇವತ್ತು ಮತ್ತೆ ಚಂದ್ರಬಾಬು ನಾಯ್ಡು ಅವರನ್ನ ಕರ್ಸ್ಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಸುಮಲತಾರವರು ತಮ್ಮ ಜೀವನವನ್ನ ಆಂಧ್ರ ಪ್ರದೇಶದಲ್ಲಿ ಹುಟ್ಟು ಬೆಳೆದಂತವರು. ಹೀಗಾಗಿ ಚಂದ್ರಬಾಬು ನಾಯ್ಡು ಅವರು ಇವತ್ತು ಏನಾದ್ರು ಸುಮಲತಾರವರ ಬಗ್ಗೆ ಏನಾದ್ರು ವಾಗ್ದಾಳಿ ಪ್ರತಿದಾಳಿಯನ್ನ ನಡೆಸ್ತಾರಾ, ಈ ಬಗ್ಗೆ ಸಹ ಒಂದು ಸಾಕಷ್ಟು ಕುತೂಹಲಕ್ಕೆ ಎರೆ ಮಾಡಿಕೊಟ್ಟಿರ್ತಕ್ಕಂತಹದ್ದು. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಮೂರ್ತಿ, ಈ ಕ್ಷಣದೆಲ್ಲ ಮಾಹಿತಿಗಾಗಿ.